ಬೆಂಗಳೂರು ಅಭಿವೃದ್ಧಿ ಖ್ಯಾತೆಗೆ ಸದ್ಯ ಬ್ರೇಕ್ ಬಿದ್ದಿದೆ. ಕೃಷ್ಣ ಭೈರೇಗೌಡ ಅಸಮಾಧಾನ ಈಗ ಶಮನ ಆಗಿರುವಂತದ್ದು. ಅಧಿಕಾರ ಸ್ವೀಕಾರಕ್ಕೆ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ ಕೆಬಿಜಿ. ಸದ್ಯ ಬೆಂಗಳೂರು ಅಭಿವೃದ್ಧಿ ಖಾತೆ ವಿವಾದಕ್ಕೆ ತೆರೆಯನ್ನ ಎಳೆಯಲಾಗಿದೆ. ಇಂದು ಅಧಿಕೃತವಾಗಿ ಕೃಷ್ಣ ಭೈರೇಗೌಡ ಬೆಂಗಳೂರು ನಗರಾಭಿವೃದ್ಧಿ ಜವಾಬ್ದಾರಿಯನ್ನ ವಹಿಸಿಕೊಂಡಿದ್ದಾರೆ. ಬೆಂಗಳೂರು ಅಭಿವೃದ್ಧಿ ಖ್ಯಾತೆಗೆ ಬ್ರೇಕ್ ಸಿಕ್ಕಿದೆ. ಕೃಷ್ಣ ಭೈರೇಗೌಡ ಅಸಮಾಧಾನ ಶಮನ ಆಗಿರುವಂತದ್ದು. ನೋಡಿ, ಕೃಷ್ಣ ಭೈರೇಗೌಡ ಅವರು ಬೆಂಗಳೂರು ನಗರಾಭಿವೃದ್ಧಿ ಖ್ಯಾತೆಗೆ ಬಹಳಷ್ಟು ವಿಚಾರಣೆಗಳು ನಡೀತಾ ಇತ್ತು. ದೆಹಲಿಗೆ ಹೋಗಿ ಬಂದ್ರು, ಎಲ್ಲ ಆಯಿತು. ಎಲ್ಲದರ ಡೆವಲಪ್ಮೆಂಟ್ಸ್ ಮಧ್ಯದಲ್ಲಿ ಈಗ ಫುಲ್ ಸ್ಟಾಪ್ ಬಿದ್ದಿದೆ. ಯಾವ ಖಾತೆ ಕೊಟ್ಟರು ನಿಭಾಯಿಸ್ತೀನಿ ಅನ್ನುವಂಥ ಹಂತಕ್ಕೋಗಿ ಕೊನೆಗೂ ಕೂಡ ಅವರು ಬೆಂಗಳೂರು ಅಭಿವೃದ್ಧಿ ಖಾತೆಗೆ ಸಮಾಧಾನ ಪಡ್ಕೊಂಡು ಕೆಲಸ ಆರಂಭಿಸಿದ್ದಾರೆ. ಬೆಂಗಳೂರು ಅಭಿವೃದ್ಧಿ ಖಾತೆ ವಿವಾದಕ್ಕೆ ಸದ್ಯಕ್ಕೆ ಈಗ ತೆರೆ ಬಿದ್ದಿದೆ. ಇನ್ನು ಅಧಿಕೃತವಾಗಿ ಜವಾಬ್ದಾರಿಯನ್ನ ವಹಿಸಿಕೊಂಡಿದ್ದಾರೆ. ಮೊದಲ ದಿನವೇ ಇಲಾಖೆಗೆ ಭೇಟಿ ನೀಡಿದ್ದಾರೆ ಕೃಷ್ಣ ಭೈರೇಗೌಡ. ಜಿಬಿಎ ಹಾಗೂ 5 ನಗರ ಪಾಲಿಕೆಗಳ ಹಿರಿಯ ಅಧಿಕಾರಿಗಳ ಜೊತೆ ಸಭೆಯನ್ನ ಮಾಡಿದ್ದಾರೆ. ಬೆಂಗಳೂರಿನ ಅಭಿವೃದ್ಧಿ ಯೋಜನೆಗಳ ಕುರಿತು ಮೊದಲ ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ. ನಗರಾಭಿವೃದ್ಧಿ ಇಲಾಖೆಯಲ್ಲಿ ಹೊಸ ಆಡಳಿತಾತ್ಮಕ ಚಟುವಟಿಕೆ ಆರಂಭವಾಗುವ ಸಾಧ್ಯತೆ ದಟ್ಟವಾಗಿದೆ. ನೋಡಿ, ಸಚಿವ ಕೃಷ್ಣ ಭೈರೇಗೌಡ ಈ ಹಿಂದೆ ಕಂದಾಯ ಖಾತೆಯನ್ನ ನಿಭಾಯಿಸಿದ್ರು. ಅಲ್ಲೂ ಕೂಡ ಹೇಗೆ ಕೆಲಸ ಮಾಡಿಸ್ತಾ ಇದ್ರು, ಅವರ ಕಾರ್ಯವೈಖರಿ ಹೇಗಿತ್ತು ಅನ್ನೋದನ್ನ ನಾವು ಗಮನಿಸಿದ್ದೀವಿ. ಅಧಿಕಾರಿಗಳಾಗಿರ್ಬೋದು, ಯಾರೇ ಆಫೀಸರ್ಸ್ ಆಗಿದ್ರು, ಹೆಂಗ್ ತರಾಟೆಗೆ ತೆಗೆದುಕೊಳ್ತಾ ಇದ್ರು, ಕೆಲಸ ಮಾಡಿಲ್ಲ ಅಂದ್ರೆ ಹೆಂಗ್ ಕಿತ್ತು ಬಿಸಾಕ್ತಾ ಇದ್ರು. ಸೊ ಅವರ ಕೆಲಸದ ಕಾರ್ಯವೈಖರಿಯನ್ನ ನೋಡಿನೇ ಅವರಿಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ಕೊಟ್ರು ಅನ್ನುವಂಥದ್ದು ಒಂದ್ ಕಡೆ. ಮತ್ತೊಂದ್ ಕಡೆ ಅವರಿಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಜೊತೆಗೆ ಅಲ್ಲಿ BWD ಇತರೆ ಖಾತೆಗಳು ಬೇಕು ಅನ್ನುವಂಥದ್ದು ಕೂಡ ಹೆಚ್ಚುವರಿ ಮನಸ್ಸಿತ್ತು. ಆ ಕುರಿತಂತೆ ಹೈಕಮಾಂಡ್ಗೆ ಹೋದ್ರು, ಹೈಕಮಾಂಡ್ನ ಸಚಿವರನ್ನ ಭೇಟಿಯಾದ್ರು, ಅವರ ಮನವೊಲಿಸುವಂತ ಪ್ರಯತ್ನ ಮಾಡಿದ್ರು. ಕೊನೆಗೂ ಕೂಡ ಇದು ಯಾವುದೂ ಶಮನ ಆಗದೆ ಫೈನಲಿ ಮತ್ತೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಗೆ ಇವತ್ತಿನಿಂದ ಅಧಿಕೃತವಾಗಿ ಕೆಲಸ ಶುರು ಮಾಡಿದ್ದಾರೆ. ಸದ್ಯ ಸಚಿವ ಕೃಷ್ಣ ಭೈರೇಗೌಡ ಅವರು ಇವತ್ತು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮತ್ತು ನಗರಾಭಿವೃದ್ಧಿ ಇಲಾಖೆಯ ಜವಾಬ್ದಾರಿಯನ್ನ ಅಧಿಕೃತವಾಗಿ ವಹಿಸಿಕೊಂಡಿದ್ದಾರೆ. ಕಳೆದ 10 ದಿನಗಳಿಂದ ಇದ್ದಂತಹ ಈ ಖಾತೆ ಹಂಚಿಕೆಯ ಗೊಂದಲಗಳು ಈಗ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರೊಂದಿಗಿನ ಸುದೀರ್ಘ ಚರ್ಚೆಯ ಬಳಿಕ ತಣ್ಣಗಾಗಿದೆ. ಜೊತೆಗೆ ಇವತ್ತು ಮೊದಲ ಬಾರಿಗೆ ಇಲಾಖೆಗೆ ಭೇಟಿಯನ್ನು ಕೂಡ ಕೊಟ್ಟಿದ್ದಾರೆ ಕೃಷ್ಣ ಭೈರೇಗೌಡ. ಅಲ್ಲಿ ಜಿಬಿಎ, ಅದರ ಜೊತೆಗೆ 5 ನಗರ ಪಾಲಿಕೆಗಳ ಹಿರಿಯ IAS ಅಧಿಕಾರಿಗಳ ಜೊತೆ ಮೊದಲ ದುಂಡು ಸುತ್ತಿನ ಸಭೆಯಲ್ಲಿ ಭಾಗಿಯಾಗಿದ್ದಾರೆ, ಮಾತನಾಡಿದ್ದಾರೆ. ಅಭಿವೃದ್ಧಿ ಹೇಗೆ ಮಾಡೋದು, ಏನು ಎತ್ತ ಎಲ್ಲ ವಿಚಾರಿಸಿದ್ದಾರೆ. ಯಾರ್ಯಾರೆಲ್ಲ ಆಫೀಸರ್ಸ್ ಇದ್ದಾರೆ, ಹೆಂಗ್ ಕೆಲಸ ಸಾಗ್ತಾ ಇದೆ, ಇವೆಲ್ಲ ಆಯಾಮದಲ್ಲೂ ಕೂತ್ಕೊಂಡು ಮಾತಾಡಿದ್ದಾರೆ. ಇನ್ನು ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ಖಾತೆ ವಿಚಾರವಾಗಿ ಖ್ಯಾತೆ ತೆಗೆದಿದ್ರು ಸಚಿವ ಕೃಷ್ಣ ಭೈರೇಗೌಡ. ಕೊನೆಗೂ ತಮ್ಮ ನಿರ್ಧಾರವನ್ನ ಬದಲಾಯಿಸಿದ್ದಾರೆ. ಅದರ ಜೊತೆಗೆ BDA ಹಾಗೂ BMRDA ಪ್ರಾಧಿಕಾರ ಹೊರತುಪಡಿಸಿದ ಬೆಂಗಳೂರು ಅಭಿವೃದ್ಧಿ ಖಾತೆ ನನಗೆ ಬೇಡ ಅಂತ ಹೇಳಿ ಹಿಂದೆನೇ ಕೂಡ ಅವರು ಪಟ್ಟು ಹಿಡಿದಿದ್ರು. ಆಡಳಿತ ಕೆಲಸ ಕಾರ್ಯಗಳಿಗೆ ಸಮನ್ವಯತೆಗೆ ಸಮಸ್ಯೆ ಆಗುವ ಕಾರಣವನ್ನ ಕೂಡ ಅವರು ಕೊಟ್ಟು ಅಧಿಕಾರ ಸ್ವೀಕಾರದಿಂದ ಹಿಂದೆಯನ್ನು ಕೂಡ ಸರಿದಿದ್ರು. ನಾನು ಕೇಳಿದ ಖಾತೆ ಕೊಟ್ಟಿಲ್ಲ ಅಂದ್ರೆ ನಾನು ಕೂಡ ರಾಜೀನಾಮೆಯನ್ನು ಕೊಡಬೇಕಾಗುತ್ತೆ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ರು. ಇದೀಗ ಕೊನೆಗೂ ಮಾತುಕತೆ ಫಲ ಕೊಟ್ಟಿದೆ. ಬೆಂಗಳೂರು ಅಭಿವೃದ್ಧಿ ಇಲಾಖೆ ಸಚಿವರಾಗಿ ಕೃಷ್ಣ ಭೈರೇಗೌಡ ಈಗ ಅಧಿಕಾರವನ್ನ ಸ್ವೀಕರಿಸಿದ್ದಾರೆ. ನೋಡಿ, ಇದರ ಜೊತೆಗೆ 5 ಪಾಲಿಕೆಯ ಆಯುಕ್ತರು ಹಾಗೂ ಹಿರಿಯ ಅಧಿಕಾರಿಗಳು ಅವ್ರ ಜೊತೆಗೆ ಇವತ್ತು ಸಭೆಯನ್ನ ನಡೆಸಿದ್ದಾರೆ. ಅದರ ಜೊತೆಗೆ ನಮ್ಮ ಮೆಟ್ರೋ ಆಗಿರ್ಬೋದು, ಹಾಗೆ BWSSB ಹಾಗೆ ಅಧಿಕಾರಿಗಳ ಜೊತೆಗೂ ಕೂಡ ಸಭೆ ನಡೆಸಿದ್ದಾರೆ. ಇನ್ನು ನೋಡಿ, ದೆಹಲಿ ಮಟ್ಟದಲ್ಲಿ ಮಾತುಕತೆ ಆಗಿದ್ದು ಈ ಖ್ಯಾತೆ ವಿಚಾರ ಅಸಮಾಧಾನಗೊಂಡಿದ್ರು. ಕೆಬಿಜಿ ಅವರು ದೆಹಲಿಗೆ ತೆರಳಿದ್ರು, ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ರು. ಜೊತೆಗೆ ನಗರಾಭಿವೃದ್ಧಿ ಖಾತೆ ಜೊತೆಗೆ 2 ಹೆಚ್ಚುವರಿ ಪ್ರಾಧಿಕಾರವನ್ನು ಕೊಟ್ಟಿಲ್ಲ ಅನ್ನುವಂಥ ರೀತಿಯಲ್ಲಿ ಮಾತನಾಡಿದ್ರು. ಜೊತೆಗೆ ಇದು ಯಾವ ರೀತಿಯ ಸಮಸ್ಯೆ ಆಗುತ್ತೆ ಅನ್ನೋದನ್ನ ಕೂಡ ಅವರು ಚರ್ಚೆ ಮಾಡಿದ್ರು. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಜೊತೆಗೂ ಕೂಡ ಕೃಷ್ಣ ಭೈರೇಗೌಡ ದೀರ್ಘಕಾಲದ ಸಮಾಲೋಚನೆ ನಡೆಸಿ ಮಾತುಕತೆಯನ್ನ ಮಾಡಿದ್ರು. ಇನ್ನು ಇದರಲ್ಲಿ ಏನೇನ್ ನಿರೀಕ್ಷೆ ಇಟ್ಟಿದ್ರು ಅಂತ ನಾವು ನೋಡ್ತಾ ಹೋಗೋದಾದ್ರೆ ಕೃಷ್ಣ ಭೈರೇಗೌಡ ನೋಡಿ, ಸಿದ್ದರಾಮಯ್ಯ ಸಂಪುಟದಲ್ಲಿ ಕೃಷ್ಣ ಭೈರೇಗೌಡ ಅವರು ಕಂದಾಯ ಸಚಿವರಾಗಿದ್ರು ಈ ಹಿಂದೆ. ಜೊತೆಗೆ ಕಂದಾಯ ಇಲಾಖೆಯನ್ನ ಸಮರ್ಥವಾಗಿ ನಿಭಾಯಿಸಿದ್ರು, ಅಧಿಕಾರಿಗಳಿಗೆ ಚಾಟಿ ಬೀಸೋ ಮುಖಾಂತರ. ಸೊ ಆ ಖ್ಯಾತಿಗೆ ಒಳಗಾಗಿದ್ರು ಅವರು. ಹಲವು ಗಮನಾರ್ಹ ಬದಲಾವಣೆಗಳನ್ನ ಕೂಡ ಕಂದಾಯ ಇಲಾಖೆಯಲ್ಲಿ ತಂದಿದ್ರು. ಬಹಳ ನಿಧಾನಗತಿಯಲ್ಲಿ ಸಾಕ್ತಾ ಇದ್ದಂತಹ ಕೆಲಸವನ್ನ ಬಹಳ ಬೇಗವಾಗಿ ಚುರುಕಾಗಿ ಅದನ್ನು ಅಧಿಕಾರಿಗಳು ಮಾಡುವಂತ ನಿಟ್ಟಿನಲ್ಲಿ ಸ್ಟ್ರಿಕ್ಟ್ ಟೀಚರ್ ಆಗಿ ಕೆಲಸ ಮಾಡಿದ್ದು ಕೃಷ್ಣ ಭೈರೇಗೌಡ. ಹಾಗಾಗಿ ಇದೀಗ ಬೆಂಗಳೂರು ಅಭಿವೃದ್ಧಿ ಇಲಾಖೆಯಲ್ಲೂ ಕೂಡ ಕೃಷ್ಣ ಭೈರೇಗೌಡ ಅವರ ಮೇಲೆ ಸಾಕಷ್ಟು ನಿರೀಕ್ಷೆಗಳಿದೆ. ಅದೇ ರೀತಿ ಬೆಂಗಳೂರಲ್ಲಿ ಹಲವಾರು ಸಮಸ್ಯೆ ಇದೆ, ಟ್ರಾಫಿಕ್ ಆಗಿರ್ಬೋದು, ರೋಡ್ ಆಗಿರ್ಬೋದು. ನೋಡಿ, ಕಸದ ಸಮಸ್ಯೆ ಹೇಳತಿರೋದು ಬೆಂಗಳೂರಲ್ಲಿ, ಎಲ್ಲೆಂದ್ರಲ್ಲಿ ಕಸ. ಹಾಗಾಗಿ ಈ ಕಸದ ಸಮಸ್ಯೆಗಳು ಇವೆಲ್ಲ ಬಗೆಹರುತ್ತಾ ಬೆಂಗಳೂರಲ್ಲಿ ಸಾಕಷ್ಟು ಸಮಸ್ಯೆ ಇದೆ. ನೋಡಿ, ಕುಡಿಯೋ ನೀರಿನ ಸಮಸ್ಯೆ ಇದೆ,
ಮಳೆ ಬಂದ್ಬಿಟ್ರೆ ರೋಡಲ್ಲೆಲ್ಲ ನೀರು ತುಂಬಿಕೊಳ್ಳುತ್ತೆ. ಸೊ ಈ ಎಲ್ಲ ಆಯಾಮದಲ್ಲೂ ಕೂಡ ಇವುಗಳನ್ನ ಸರಿಯಾಗಿ ನಿಭಾಯಿಸಬಹುದು ಅನ್ನುವಂಥ ನಿಟ್ಟಿನಲ್ಲಿ ಈಗ ಕೃಷ್ಣ ಭೈರೇಗೌಡರನ್ನ ನಗರಾಭಿವೃದ್ಧಿ ಖಾತೆಯ ಸಚಿವರಾಗಿ ಈಗ ನಿಲ್ಲಿಸಿರುವಂಥದ್ದು. ಇನ್ನು ಹಂಗೆ ಇವಾಗ ನಮ್ಮ ಮೆಟ್ರೋ ವಿಸ್ತರಣೆ ಆಗಿರ್ಬೋದು, ಜೊತೆಗೆ ಬೆಂಗಳೂರಲ್ಲಿ ಸುರಂಗ ಮಾರ್ಗ ಇದೆ, ಜೊತೆಗೆ ನಗರದ ರಸ್ತೆ ಅಭಿವೃದ್ಧಿ ಸೇರಿದಂತೆ ಹಲವು ಸವಾಲುಗಳು ಈಗ ಕೃಷ್ಣ ಭೈರೇಗೌಡ ಅವರ ಮುಂದಿರೋದು. ನೋಡಿ, ಅಧಿಕಾರವನ್ನು ಸ್ವೀಕರಿಸಿದ್ರು, ಸಿಟ್ಟು ಶಮನ ಆಗಿ ನಗರಾಭಿವೃದ್ಧಿ ಖಾತೆಗೆ ಒಪ್ಕೊಂಡು ಬಂದು ಇವತ್ತು ಮೀಟಿಂಗ್ ಏನೋ ಮಾಡಿದ್ದಾರೆ. ಆದರೆ ಅವರು ಮುಂದೆ ಇರೋದು ಬಹುದೊಡ್ಡ ಸವಾಲುಗಳು. ಯಾಕಂತಂದ್ರೆ ಕಂದಾಯ ಖಾತೆಯನ್ನ ಹಂಗೆ ಅಧಿಕಾರಿಗಳ ಹತ್ರ ಹೇಳಿ ಕೆಲಸ ಮಾಡಿಸಿದ್ರಲ್ಲ ನೋಡಿ, ಇನ್ನ ಮೆಟ್ರೋ ವಿಸ್ತರಣೆ ಆಗ್ಬೇಕಾಗಿದೆ. ಎಷ್ಟು ಸುಮಾರು ಕಡೆ ಮೆಟ್ರೋಗಳ ಸ್ಟೇಷನ್ ಮಾಡಿದ್ದಾರೆ, ಬಟ್ ಆ ಕೆಲಸ ಪೂರ್ತಿಯಾಗಿ ಮುಗಿದಿಲ್ಲ. ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ ಸುರಂಗ ಮಾರ್ಗ, ಇದು ಡಿ ಕೆ ಶಿವಕುಮಾರ್ ಅವರು ಅವರ ಹಿಂದೆ DCM ಆಗಿದ್ದಂಥ ಸಂದರ್ಭದಲ್ಲಿ ಅನೌನ್ಸ್ ಮಾಡಿದಂಥ ಯೋಜನೆ. ಅದ್ರ ಜೊತೆಗೆ ನಗರದ ರಸ್ತೆಗಳ ಅಭಿವೃದ್ಧಿ, ರಸ್ತೆಗಳನ್ನ ಅಲ್ಲಲ್ಲಿ ಗುಂಡಿ ಅಗ್ದಿದ್ದಾರೆ, ಹಂಗೆ ಬಿಟ್ಬಿಟ್ಟಿದ್ದಾರೆ. ಈ ಎಲ್ಲ ಆಯಾಮದಲ್ಲೂ ಕೂಡ ದೊಡ್ಡ ಸವಾಲುಗಳೀಗ ಕೃಷ್ಣ ಭೈರೇಗೌಡ ಅವರಿಗೆ. ಇದನ್ನ ಹೆಂಗೆ ಕಂಟಿನ್ಯೂ ಮಾಡ್ತಾರೆ? ಮಳೆ ಬೇರೆ ಬರ್ತಾ ಇದೆ, ಮಳೆ ನೀರಿನ ಅವಾಂತರ ಆಗಿರ್ಬೋದು, ಜೊತೆಗೆ ಈ ರೋಡಿನ ಸಮಸ್ಯೆ ಹೆಂಗೆ ನಿಭಾಯಿಸ್ತಾರೆ ಅನ್ನೋದು ಸದ್ಯ ಕೃಷ್ಣ ಭೈರೇಗೌಡ ಅವರ ಮುಂದಿರುವಂತಹ ಬಿಗ್ ಚಾಲೆಂಜ್.